ನಾಪೋ ಕ್ಲಬ್ಬಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ 80ನೇ ಸ್ವಾತಂತ್ರ್ಯ ದಿನ ಆಚರಣೆ. ನಾಪೋ ಕ್ಲಬ್ಬಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕ ನಿವೃತ್ತ ಕರ್ನಲ್ ಬಿದ್ದಂಡ ನಾಣಯ್ಯ, ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಎನ್ಎಸ್ ಉದಯ ಶಂಕರ್ ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಕರ್ನಲ್ ಬಿದ್ದಂಡ ನಾಣಯ್ಯ ಅವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿ ತೋರಿಸುತ್ತದೆ. ವಿವಿಧ ಭಾಷೆಗಳು, ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ಹೊಂದಿರುವ ಜನರು ಒಟ್ಟಾಗಿ ಸೇರಿ ಈ ದಿನವನ್ನು ಆಚರಿಸುತ್ತಾರೆ. ಸ್ವಾತಂತ್ರ್ಯದ ದಿನದಂದು ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕರುಗಳನ್ನು ಸ್ಮರಿಸುತ್ತೇವೆ ಮತ್ತು ನಮ್ಮ ಮಹಾನ್ ದೇಶದ ಕಲ್ಯಾಣಕ್ಕಾಗಿ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇವೆ ಎಂದರು. ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಂಡು ನಮ್ಮ ಪ್ರಾಣವನ್ನು ಅರ್ಪಿಸಿದ ನಮ್ಮ ಸೈನಿಕರ ಧೈರ್ಯ ಮತ್ತು ಶೌರ್ಯದಿಂದಾಗಿ ನಾವು ದೇಶದಲ್ಲಿ ಶಾಂತಿಯುತ ಜೀವನವನ್ನು ನಡೆಸಿಕೊಳ್ಳುತ್ತಿದ್ದೇವೆ ಎಂದರು. ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಬೇಕು. ಸೈನಿಕರು ದೇಶದೊಳಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಹಾಯ ಮಾಡುತ್ತಾರೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಾರಿಗೊಳಿಸುತ್ತಾರೆ. ಹಾಗೆಯೇ ಸೈನಿಕರು ಶಿಸ್ತು, ತ್ಯಾಗ ಮತ್ತು ದೇಶಭಕ್ತಿಯನ್ನು ಪ್ರತಿನಿಧಿಸುತ್ತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ದೇಶದ ಏಳಿಗೆಗೆ ಬೇಕಾದ ಆಲೋಚನೆ, ಸಾಮರ್ಥ್ಯ, ಶಕ್ತಿಯನ್ನು ನಮ್ಮ ಮುಂಬರುವ ಪೀಳಿಗೆಗೆ ನಾವು ಹೇಳಿಕೊಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಶಿಕ್ಷಕ ವೃಂದದವರು, ಗುರುಗಳಾದವರು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಹಾಗೂ ವೇದಿಕೆಯನ್ನು ಕಲ್ಪಿಸಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ತೆಗೆದು ವಿಕಾಸ ಮಾಡುವ ಶಕ್ತಿ ಕೊಟ್ಟರೆ ಮಾತ್ರ ಅದು ವಿಕಾಸವಾಗುವುದು. ಏಕೆಂದರೆ ಇದು ನನ್ನದೇ ಅನುಭವ, ನನ್ನ ತಂದೆ ತಾಯಿಯ ಆಶೀರ್ವಾದ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಇದೆ ಅಂದರೆ ತಪ್ಪಾಗಲಾರದು. ಯಾರು ತನ್ನ ತಂದೆ ತಾಯಿಯವರು ಗುರು ಹಿರಿಯರಿಗೆ ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನಮಸ್ಕರಿಸಿ ಗೌರವ ಕೊಡುತ್ತಾರೋ ಆ ಮಕ್ಕಳು, ಆ ಪ್ರಜೆಗಳು ಎಂದು ಮುಂದಕ್ಕೆ ತಲೆಬಾಗಲಾರದು ಎಂದು ಅವರ ಜೀವನದಲ್ಲಿ ಕಷ್ಟವನ್ನು ಕಾಣಲಾರದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಉಪಾಧ್ಯಕ್ಷ ಎನ್ಎಸ್ ಉದಯ್ ಶಂಕರ್, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಯುವಶಕ್ತಿ ದೇಶದ ಶಕ್ತಿ. ಅತಿ ಹೆಚ್ಚು ಯುವಶಕ್ತಿ ಇರುವ ದೇಶ ನಮ್ಮದು. ಆದ್ದರಿಂದ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಯಾವುದೇ ದುಶ್ಚಟಗಳಿಗೆ ದಾಸರಾಗದೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಮುಂದಾಗಿ ಬಲಿಷ್ಠ ಭಾರತ ಕಟ್ಟಲು ಮುಂದಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿ ಶುಭ ಕೋರಿದರು. ಯಾಕೆ ಶಾಲೆ ಮಕ್ಕಳಿಗೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಬೇರೆ ಎಲ್ಲಿ ನೋಡಿ, ಟೌನಲ್ಲಿ ನೋಡಿ ತಿರುಗಾಡ್ತಾ ಇರ್ತಾರೆ, ಜನ ಸಾಮಾನ್ಯರೆಲ್ಲರೂ ತಿರುಗ್ತಾ ಇರ್ತಾರೆ. ಅವರೆಲ್ಲರೂ ನಿಮ್ಮ ಹಾಗೆ ಶಾಲೆಗೆ ಬಂದು ಹೋದವರು, ಶಾಲೆಯ ಅನುಭವ ಅವರಿಗೆ ಆಗಿದೆ. ಸ್ವಾತಂತ್ರ್ಯವನ್ನು ಹೇಗೆ ಇದು ಮಾಡಬೇಕು ಅಂತ ಹೇಳೋದು ಗೊತ್ತಾಗಿದೆ. ಮಕ್ಕಳಿಗೆ ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು 10 ವರ್ಷ ಸರ್, ಇನ್ನೊಂದು 10 ವರ್ಷ, 15 ವರ್ಷ ಅದು ಕಳೆದ್ರೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿದಂಥ ಯಾವ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಉಳಿಯೋದಿಲ್ಲ. ಎಲ್ಲರೂ ಈ ಲೋಕವನ್ನು ತ್ಯಜಿಸುವಂಥ ಸಮಯ 80 ವರ್ಷ, ಇನ್ನು 20 ವರ್ಷ ಅದು ಅವನಿಗೆ ಅನುಭವ ಆಗಿರ್ತ ಜ್ಞಾನಪೂರ್ಣ ಪ್ರಾಯ. ಇನ್ನೊಂದು 10-15 ವರ್ಷ ಕಳೆದ್ರೆ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿತ್ತು ಯಾರು ಅಂತ ಹೇಳುವಂಥದ್ದನ್ನು ಕೇಳುವಂಥದ್ದು. ಪಾಪ ಈ ಮಕ್ಕಳಿಗೆಲ್ಲ ಸ್ವಾತಂತ್ರ್ಯ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಮಾತಾಡೋದೇ ಸ್ವಾತಂತ್ರ್ಯ. ಇವತ್ತಲ್ಲಿ ಕೂತು ಮಕ್ಕಳು ಹಿಡಿತಾರೆ, ಏನೋ ಮಾಡ್ತಾರೆ, ಆ ಕಡೆ ತಿಂತಾರೆ, ಈ ಕಡೆ. ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ, ದೀರ್ಘಕಾಲದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಪೂರ್ವಜರ ಸುದೀರ್ಘ ವರ್ಷಗಳ ಹೋರಾಟ, ತ್ಯಾಗ, ಬಲಿದಾನ, ಕಠಿಣ ಶ್ರಮದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ದೇಶವನ್ನು ಬಹಳ ಮುಖ್ಯವಾಗಿ ಕಾಡುತ್ತಿರುವುದು ಭ್ರಷ್ಟಾಚಾರ ಎಂಬ ಪಿಡುಗು. ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅನ್ಯಾಯ, ಅಸಮಾನತೆ, ಭ್ರಷ್ಟಾಚಾರ ಇದರ ವಿರುದ್ಧ ಎದ್ದು ನಿಲ್ಲಬೇಕು. ಮೂಲಭೂತ ಸೌಲಭ್ಯ, ನಿರ್ಭಯದ ವಾತಾವರಣ ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಹಲವು ಮೂಲಭೂತ ಸೌಲಭ್ಯಗಳ ಕೊರತೆ ಇಂದಿಗೂ ದೇಶದಲ್ಲಿ ಕಾಡುತ್ತಿದೆ. ಬಲಾಢ್ಯರ ದಬ್ಬಾಳಿಕೆ ಬಡವರ ಮೇಲೆ ನಿರಂತರವಾಗಿ ನಡೆಯುತ್ತಿದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಎಂದು ಅವರು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಲಭ್ಯ ಸಿಕ್ಕಿ ಭಯಮುಕ್ತ, ಹಸಿವು ಮುಕ್ತ ವಾತಾವರಣ ನಿರ್ಮಾಣವಾದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಂತಾಗುತ್ತದೆ. ಆದ್ದರಿಂದ ನಮಗೆ ಹಿರಿಯರು ಒದಗಿಸಿಕೊಟ್ಟ ಸ್ವಾತಂತ್ರ್ಯವನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಅದಲ್ಲ, ಈ ದಿನ ನಮಗೇನು ಇವತ್ತು ನಾವು ಈ ದಿನ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸ್ವತಂತ್ರವನ್ನು ಪಡೆದುಕೊಳ್ಳಲು ನಮ್ಮ ಹಿರಿಯರು, ಸ್ವತಂತ್ರ ಹೋರಾಟಗಾರರು, ಅವರ ತ್ಯಾಗ, ಬಲಿದಾನ, ಪರಿಶ್ರಮ ಎಲ್ಲವನ್ನು ನಮ್ಮ ಒಂದು ದೇಶದ ಸ್ವತಂತ್ರಕ್ಕೋಸ್ಕರ ತ್ಯಾಗ ಮಾಡಿ ಸಿಕ್ಕಿದಂತಹ ಸ್ವತಂತ್ರವಾಗಿದೆ. ಸ್ವತಂತ್ರ ಹೋರಾಟಗಾರರ ಬಗ್ಗೆ ಏಕೆಂದರೆ ನಾನು ಅವರ ಹೆಸರು ಹೇಳುವುದಿಲ್ಲ. ನಮ್ಮ ಕೊಡಗಿನಲ್ಲೂ ಕೂಡ ಹಲವರು, ಕೊಡಗಿನ ಗಾಂಧಿ ಎನಿಸಿಕೊಂಡಂತಹ ಒಂದಂಟ ಬೆಳ್ಳೆಪ್ಪನವರಿರ್ಬೋದು, ಅದೇ ರೀತಿ ಗಫಾರ್ ಖಾನ್ ಗುರುವಿಂದ ಇರ್ಬೋದು, ಅವರೆಲ್ಲ ಯಾರು ಹೋರಾಟಗಾರಿದ್ದಾರೆ ಅವರೆಲ್ಲ ನಮ್ಮ ನೆರೆಯ
ರಾಜ್ಯದ ಕಣ್ಣೂರು ಜೈಲಿನಲ್ಲಿ ಜೈಲೂಟ ಸಹ ಅನುಭವಿಸಿದಂಥವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ. ಆದ್ದರಿಂದ ಈ ಒಂದು ದಿನ ಏನು ನಾವು ಇವತ್ತು ಆಚರಣೆ ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದ್ದೀವಿ. ಒಂದು ನಂತರ ಸೈನ್ಯವನ್ನು ಕರೆತಂದು ಇಲ್ಲಿ ಎಲ್ಲ ಹಂತ ಹಂತವಾಗಿ ಪ್ರಾಂತ್ಯಗಳನ್ನು ಬದಲಿಸುತ್ತಾ ಇಡೀ ದೇಶವನ್ನು 200 ವರ್ಷಗಳ ಕಾಲ 300 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಈ ಸಮಯದಲ್ಲಿ ನಮ್ಮ ದೇಶದ ಎಲ್ಲ ಜನರನ್ನ ಗುಲಾಮರಾಗಿಟ್ಟುಕೊಂಡು ನಮ್ಮೆಲ್ಲ ಸಂಪನ್ಮೂಲಗಳನ್ನು ಅವರು ದೋಚಿಕೊಂಡು ಅವರು ದೇಶಕ್ಕೆ ಕೊಂಡೊಯ್ಯಬೇಕಂತ ಆ ಕಾಲಘಟ್ಟದಲ್ಲಿ ಹಲವಷ್ಟು ಜನರು ಸ್ವಾತಂತ್ರ್ಯಕ್ಕಾಗಿ ಮಿಡಿತಾ ಇದ್ದರು. ಆ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿ ಕೆಎಸ್ ಶಾಮಿಲ, 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿ ರಾಫಿಯಾ ಹಾಗೂ ಶಾಲೆಯ ಮಾಜಿ ಉಪಾಧ್ಯಕ್ಷರಾದ ಕರವಂಡ ಲವ ನಾಣಯ್ಯ ಅವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಡತನದಲ್ಲಿರುವಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಾವು ಉಪಾಧ್ಯಕ್ಷರಾಗಿರುವಂತಹ ಅವಧಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ.